एवरीवन वेलकम बैक टू मई चैनल स्यारी कुछ मिराकल बाय थ्रेड्स फ्रेंड्स ಇವತ್ತೊಂದು ಸಿಂಪಲ್ ಅಂಡ್ ಕ್ಯೂಟ್ ಆಗಿರೋ ಸ್ಯಾರಿ ಕುಚ್ ಡಿಸೈನ್ ನ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇಲ್ಲಿ ಆಲ್ರೆಡಿ ಸ್ಯಾರಿಗೆ ಒಂದು ಸ್ವಲ್ಪ ಡಿಸೈನ್ ನ ಮಾಡಿದೀನಿ ನೋಡಿ ಇಲ್ಲಿ ಹಿಂಗು ಸ್ಯಾರಿನ ರೈಟ್ ಸೈಡ್ ಎಡ್ಜ್ ಇಂದ ಡಿಸೈನ್ ನ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟಿಂಗು ಕ್ರೋಶನ್ ಹಾಕಿ ದಾರನ ಎಳ್ಕೊಂಡು ಒಂದೆರಡು ನಾಟ್ನ ಮಾಡ್ಕೊಂಡು ಸೇಮ್ ಹೋಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ಸ್ ನ ಹಾಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ನ ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೆ ಬೀಡ್ಸ್ ನ ಹಾಕೊಂಡು ಡಿಸೈನ್ ನ ಸ್ಟಾರ್ಟ್ ಮಾಡಬೇಕು ತೋರಿಸ್ತೀನಿ ನೋಡಿ ಸ್ಟಾರ್ಟಿಂಗ್ ಹೇಳ್ದಂಗೆ ಇದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ನ ಅನ್ಕೊಳ್ಳಿ ಅಂದ್ರೆ ನಾನು ಹೇಳ್ತಿರೋದು ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಮತ್ತೆ ಸಿಂಗಲ್ ಲಾಕ್ ನ ಏನು ಮಾಡಿದೀವಿ ಇದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನ್ಕೊಳ್ಳಿ ಇದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆದಮೇಲೆ ನೆಕ್ಸ್ಟ್ 5 ಚೈನ್ಸ್ ನ ಹಾಕೋಬೇಕು ನೋಡಿ 1 2 3 4 5 5 ಚೈನ್ಸ್ ನ ಹಾಕೊಂಡು ಇದು ನೋಡಿ ಎಲ್ಲಿಗೆ ಬರುತ್ತೆ ಅಂತ ಸ್ಟ್ರೈಟ್ ಆಗಿ ಇಟ್ಕೊಂಡು ನೋಡಿ ಬಟ್ಟೆಗೆ ಲಾಕ್ ನ ಮಾಡ್ಕೋಬೇಕು ಸ್ಟ್ರೈಟ್ ಆಗಿ ಇಟ್ಟು ನೋಡಿಕೊಂಡು ಬಟ್ಟೆಗೆ ಲಾಕ್ ನ ಮಾಡ್ಕೊಳ್ಳೋಣ ಲಾಕ್ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ರೌಂಡ್ ಶೇಪ್ ಬೀಡ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಬೀಡ್ ಅವೈಲಬಲ್ ಇದೆ ಅದೇ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಇನ್ಸರ್ಟ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೋಡಿ ಇಲ್ಲಿ ಬೀಡ್ ನ ಲಾಕ್ ಮಾಡ್ಕೋಬೇಕು ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ನ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಆದಮೇಲೆ ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ತಾ ಇದ್ದೀನಿ 2 ಟೈಮ್ಸ್ ದಾರ ತಗೊಂಡು ಇಲ್ಲಿ ಸ್ಟ್ರೈಟ್ ಆಗಿಟ್ಟು ಬೀಡ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನೋಡಿ ಇಲ್ಲಿ ಸ್ಟ್ರೈಟ್ ಆಗಿಟ್ಟು ಬೀಡ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 ಪಾಯಿಂಟ್ 2 ಪಾಯಿಂಟ್ ಅಂದರೆ ಸ್ಲ್ಯಾಂಟಿಂಗ್ ಅಲ್ಲಿ ಈ ಕ್ರೋಶ ಇದೆ ಅಲ್ವಾ ಇದು ಸ್ಲ್ಯಾಂಟಿಂಗ್ ಅಲ್ಲಿ ಇರೋ ರೀತಿಯಲ್ಲಿ ನಾವು ಬಟ್ಟೆಗೆ ಹಾಕಿ ಕ್ರೋಶನ ದಾರ ಎಳ್ಕೋಬೇಕು ಸೊ ಈಗ 4 ಲೂಪ್ ಆಗಿದೆ 2ರಲ್ಲೊಂದು ಎಗೇನ್ 2ರಲ್ಲೊಂದು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು ತ್ರಿಬಲ್ ಕ್ರೋಶೆ ಆದಮೇಲೆ ಈಗ ಚೈನ್ಸ್ನ ಹಾಕೊಳ್ಳೋಣ 1 2 2 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು ಈಗ 3 ಲೂಪ್ ಆಗಿರುತ್ತೆ 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು ಈ ತ್ರಿಬಲ್ ಕ್ರೋಶೆ ಇದೆಯಲ್ಲ ಆ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು ಈ ಥರ ಎಳ್ಕೊಂಡಾಗ 3 ಲೂಪ್ ಆಗಿದೆ ಈಗ 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಹೇಳ್ಕೊಳ್ಳೋಣ 3 ಲೂಪ್ ಆಗಿರುತ್ತೆ 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ ಈ ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದೀವಿ ಅಲ್ವಾ ಇದು ಫಿಲ್ ಆಗೋ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು ಮತ್ತೆ ಒಂದು ಡಬಲ್ ಕ್ರೋಶೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡ್ರೆ ಫ್ರೆಂಡ್ಸ್ ಅದು ಡಬಲ್ ಕ್ರೋಶೆ ಆಗುತ್ತೆ 2 ಟೈಮ್ಸ್ ದಾರ ತಗೊಂಡ್ರೆ ಅದು ತ್ರಿಬಲ್ ಕ್ರೋಶೆ ಆಗುತ್ತೆ ನೋಡಿ ಇಲ್ಲಿ ಈ 2 ಚೈನ್ಸ್ನ ಬಿಟ್ಟು 1 2 3 4 5 6 7 8 ಡಬಲ್ ಕ್ರೋಶೆ ಆಗಿದೆ ಇದು 9ನೇ ಡಬಲ್ ಕ್ರೋಶೆ ನಾನು ಯಾಕೆ 9 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಪ್ರೀವಿಯಸ್ ಆರ್ಚಲ್ಲೆಲ್ಲ 9 ಡಬಲ್ ಕ್ರೋಶೆನೇ ಮಾಡ್ಕೊಂಡಿರೋದು ಸೊ ಹಾಗಾಗಿ 9 ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ 8 ಡಬಲ್ ಕ್ರೋಶೆಗೆ ಸ್ಟಾಪ್ ಆಯಿತು ಅಂದರೆ ನೀವು 8 ಡಬಲ್ ಕ್ರೋಶೆನೇ ಮಾಡ್ಬೋದು ಇಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆ ಮಾಡಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ಈಗ 9 ಡಬಲ್ ಕ್ರೋಶೆ ಆಗಿದೆ ಈ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಲಾಕ್ ಆದಮೇಲೆ ಈಗ ಮತ್ತೆ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು ನೋಡಿ ಬೀಡ್ ಲಾಕ್ ಆಗಿದೆ ಬೀಡ್ ಲಾಕ್ ಆದಮೇಲೆ ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು ಸ್ಟ್ರೈಟಾಗಿ ಇಟ್ಟು ನೋಡ್ಬೇಕು ಈ ಥರ ಬೀಡ್ನ ಸ್ಟ್ರೈಟಾಗಿ ಇಟ್ಟು ನೋಡಿಕೊಂಡು 1 2 ಅಂದರೆ ಈ ಕ್ರೋಶ ಇದೆ ಅಲ್ವಾ ಸ್ಲ್ಯಾಂಟಿಂಗಲ್ಲಿ ಇರಬೇಕು ಆ ರೀತಿಯಲ್ಲಿ 2 ಪಾಯಿಂಟ್ ಮುಂದಕ್ಕೆ ಕ್ರೋಶನ ಹಾಕಿ ದಾರನ ಹೇಳ್ಕೊಳ್ಳಿ ಈಗ ಕ್ರೋಶದ ಮೇಲೆ 4 ಲೂಪ್ ಇದೆ ಅಲ್ವಾ 2ರಲ್ಲೊಂದು ಎಗೇನ್ 2ರಲ್ಲೊಂದು ಅಂದರೆ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತ್ರಿಬಲ್ ಕ್ರೋಶೆ ಆದಮೇಲೆ 1 2 2 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಹೇಳ್ಕೊಳ್ಳೋಣ ಈಗ 3 ಲೂಪ್ ಆಗಿದೆ ಅಲ್ವಾ 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ
ಮತ್ತು ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. 3 ಲೂಪ್ ಆಗಿರುತ್ತೆ, 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನಾವು ಇಲ್ಲಿ ಸ್ಟಾರ್ಟಿಂಗ್ ಆರ್ಚಲ್ಲಿ ನಾವು ಎಷ್ಟು ನಂಬರ್ ಆಫ್ ಡಬಲ್ ಕ್ರೋಶೆನ ಮಾಡಿರ್ತೀವಿ ಅಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆ ಎಲ್ಲ ಸ್ಲ್ಯಾಂಟಿಂಗ್ ಆರ್ಚಲ್ಲೂ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತೆ ಒಂದು ಡಬಲ್ ಕ್ರೋಶೆ, ಒಟ್ಟು ನಾನಿಲ್ಲಿ 9 ಡಬಲ್ ಕ್ರೋಶೆನ ಮಾಡಿದ್ದೀನಿ. ಇಲ್ಲೂ ಅಷ್ಟೇ 9 ನಂಬರ್ ಆಫ್ ಡಬಲ್ ಕ್ರೋಶೆನ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 9 ಡಬಲ್ ಕ್ರೋಶೆನ ಮಾಡಿದ್ದೀನಿ. ಇಲ್ಲೂ ಅಷ್ಟೇ 9 ಡಬಲ್ ಕ್ರೋಶೆನೇ ಮಾಡ್ಕೊಳ್ತೀನಿ. ನೀವು ಸ್ಟಾರ್ಟಿಂಗಲ್ಲಿ ಎಷ್ಟು ಡಬಲ್ ಕ್ರೋಶೆನ ಮಾಡಿರ್ತೀರೋ ಅಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆ ಎಲ್ಲ ಆರ್ಚಲ್ಲೂ ಮಾಡ್ಕೊಳ್ಳಿ. 1 2 3 4 5 6 7 8 8 ಡಬಲ್ ಕ್ರೋಶೆ ಆಗಿದೆ. ಇದು 9ನೇ ಡಬಲ್ ಕ್ರೋಶೆ. 9 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಈ ಥರ ಲಾಕ್ ಆದಮೇಲೆ ಈಗ ನೀವು ಇಲ್ಲಿ ನಾನು 2 ಆರ್ಚ್ ಆದಮೇಲೆ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ನೀವು ಬೇಕು ಅಂದರೆ ಒಂದೊಂದು ಆರ್ಚ್ ಆದಮೇಲೂ ಕುಚ್ಚನ್ನ ಕಟ್ಬೋದು. ಒಂದೊಂದು ಆರ್ಚ್ ಆದಮೇಲೆ ಕುಚ್ಚನ್ನ ಕಟ್ತೀವಿ ಅಂದರೆ ಇಲ್ಲಿ ಚೈನ್ಸ್ನ ಹಾಕ್ಕೋಬೇಕು. ಇಲ್ಲ ಇನ್ ಕೇಸ್ ನಿಮಗೆ ಇನ್ನೂ ಕುಚ್ಚು ಸ್ವಲ್ಪ ದೂರ ಬೇಕು ಅಂದರೆ ಈ ಥರ 2 ಆರ್ಚ್ ಬದಲು 3 ಆರ್ಚ್ ಮಾಡ್ಕೋಬೋದು. 3 ಆರ್ಚ್ ಮಾಡ್ತೀವಿ ಅಂದರೆ ಮತ್ತೆ ದಾರಾನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಸೇಮ್ ಪ್ರೊಸೀಜರಲ್ಲೇ ಆರ್ಚ್ನ ಮಾಡ್ಕೋಬೇಕು. ಇಲ್ಲ ಅಂದರೆ ನಾನು 2 ಆರ್ಚ್ ಆದಮೇಲೆ ಚೈನ್ಸ್ನ ಹಾಕ್ಕೊಂಡಿದ್ದೀನಿ. 5 ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು. ಮತ್ತು ದಾರಾನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೋಡಿ ಕ್ರೋಶದ ಮೇಲೆ 2 ಸಲ ದಾರ ತಗೋಬೇಕು. ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 2 ಪಾಯಿಂಟ್ ಮುಂದಕ್ಕೆ ಕ್ರೋಶ ಸ್ಲ್ಯಾಂಟಿಂಗಲ್ಲಿ ಇಟ್ಕೊಂಡು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ಸ್ನ ಹಾಕ್ಕೊಳ್ಳೋಣ. 2 ಚೈನ್ಸ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಇದೇ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ, ಒಟ್ಟು ನಾವಿಲ್ಲಿ 9 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ 9 ಡಬಲ್ ಕ್ರೋಶೆನ ಮಾಡಿದ್ವಿ. ಈ 2 ಚೈನ್ಸ್ನ ಸ್ಕಿಪ್ ಮಾಡಿ ನಾನು 9 ಡಬಲ್ ಕ್ರೋಶೆ, 2 ಚೈನ್ಸ್ನು ನಾನು ಕೌಂಟ್ ಮಾಡ್ತೀನಿ ಅಂದರೆ ಒಟ್ಟು 10 ಡಬಲ್ ಕ್ರೋಶೆ ಆಗುತ್ತೆ. ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. 9 ಡಬಲ್ ಕ್ರೋಶೆ ಆಗಿದೆ. ಈಗ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ದಾರಾನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಮತ್ತು ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 2 ಪಾಯಿಂಟ್ ಮುಂದಕ್ಕೆ ವಿ ಶೇಪಲ್ಲಿ ಬರೋ ರೀತಿಯಲ್ಲಿ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ, 2ರಲ್ಲೊಂದು 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 ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡು 3 ಲೂಪ್ ಆಗಿರುತ್ತೆ, 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ನೋಡಿ. ಈಗ 9 ಡಬಲ್ ಕ್ರೋಶೆ ಆಗಿದೆ. ಈಗ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ 2 ಟೈಮ್ಸು ಲಾಕ್ನ ಮಾಡ್ಕೊಂಡಿರ್ತೀವಿ. ಸೊ ಎಂಡಿಂಗಲ್ಲೂ ಅಷ್ಟೇ ನಾವು 2 ಟೈಮ್ಸು ಲಾಕ್ನ ಮಾಡಿಕೊಂಡು 1 or 2 ಚೈನ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೋಬೇಕಿಲ್ಲಿ. ದಾರನ ಟ್ರಿಮ್ ಮಾಡ್ಕೊಳ್ಳೋಣ. ಟ್ರಿಮ್ ಮಾಡಿಕೊಂಡು ಈ ಥರ ಎಳ್ಕೊಂಡ್ರೆ ದಾರ ಸೆಕ್ಯೂರ್ ಆಗಿರುತ್ತೆ, ಬಿಚ್ಚೋಗೋದಿಲ್ಲ ಇದು. ಇದನ್ನು ಬಂದುಬಿಟ್ಟು ನಾವು ಎಂಡಿಂಗಲ್ಲಿ 5 ಚೈನಿಗೆ ಎಂಡ್ ಆಯಿತು ಅಂದರೆ ಕುಚ್ಚು ಜೊತೆನ ಕಟ್ಕೋಬೋದು. ಈಗ ನನಗಿಲ್ಲಿ ಆರ್ಚಿಗೆ ಎಂಡ್ ಆಗಿದೆ. ಸೊ ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೂನ ಹಾಕಿಬಿಟ್ಟು ರಿಮೈನಿಂಗ್ ಥ್ರೆಡ್ನ ತೆಗೆದುಬಿಡ್ತೀನಿ. ಡಿಸೈನ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ತುಂಬಾ ಫಾಸ್ಟಾಗಿ ಹಾಕ್ಬೋದು ಫ್ರೆಂಡ್ಸ್. ಇದು ತುಂಬಾ ಈಸಿಯಾಗಿದೆ. ಬಿಗಿನರ್ಸು ಸಹ ಆರಾಮಾಗಿ ಈ ಡಿಸೈನ್ನ ಮಾಡ್ಕೋಬೋದು.
ತುಂಬ ಕಷ್ಟ ಏನೂ ಇಲ್ಲ. ಡಬಲ್ ಕ್ರೋಶೆ ತ್ರಿಬಲ್ ಕ್ರೋಶೆ ಬಂದರೆ ಸಾಕು, ಆರಾಮಾಗಿ ಈ ಡಿಸೈನ್ನ ನೀವು ಮಾಡ್ಕೋಬೋದು. ಇಲ್ಲಿ 5 ಚೈನ್ ಏನು ಹಾಕಿದ್ದೀನಿ ಅಲ್ವಾ, ಇಲ್ಲಿ ಕುಚ್ಚನ್ನ ಕಟ್ಟಬೇಕು. ನಾನು ಇಲ್ಲಿ ಕುಚ್ಚನ್ನ ಕಟ್ಬಿಟ್ಟು ಡಿಸೈನ್ನ ಫೈನಲ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಕುಚ್ಚನ್ನ ಕಟ್ಟಿ ಆಗಿದೆ. ಕುಚ್ಚನ್ನ ಕಟ್ಟಲಿಕ್ಕೆ ನಾನು 147 ದಾರನ ತಗೊಂಡಿದ್ದೀನಿ. ನೋಡಿ, ಆರ್ಚ್ಗಿಂತ ಸ್ವಲ್ಪ ದೊಡ್ಡದಾಗಿ ಕುಚ್ಚನ್ನ ಕಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 450 ಎಬೋ ಚಾರ್ಜಸ್ ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅಂದರೆ 400 ಎಬೋ ಚಾರ್ಜಸ್ ಮಾಡ್ಬೋದು. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.